ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಶ್ರೀರಾಮ್. ಹಿಂದೂಗಳ ನಿರಂತರ ಹಲ್ಲೆ ಮಾಡುತ್ತಿರುವ ಮುಸ್ಲಿಂ ಜಿಹಾದಿಗಳಿಗೆ, ಹಿಂದೂಗಳ ಮೇಲೆ ಹಲ್ಲೆ ಮಾಡಲು ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರಲು ಬಂಧಿಸದ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ, ನಡೆಯುತ್ತಿರುವ ಗೃಹ ಸಚಿವರಿಗೆ ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದರು ಮೌನ ವಹಿಸಿರುವ ಪೊಲೀಸ್ ಇಲಾಖೆಗೆ, ಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ, ಪೂರ್ಣಗಳಿಗೆ ಬೆಂಬಲಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ನ್ಯಾಯ ಕೊಡಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಕೆಣಕದಿರಿ ಕೆಣಕದಿರಿ, ಕೆಣಕದಿರಿ ಕೆಣಕದಿರಿ, ಹಿಂದೂಗಳ ಕೆಣಕಿದರೆ, ಹಿಂದೂಗಳ ಕೆಣಕಿದರೆ ಬೇಕೇ ಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಏನು ಕಳೆದ 2-3 ದಿನಗಳ ಹಿಂದೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಏನೊಂದಿಷ್ಟು ಜನ ಕಿಡಿಗೇಡಿಗಳು, ಅದು ಏನು ಅಂತಂದ್ರೆ ಕಿಡಿಗೇಡಿಗಳು ಅಂತಾನು ಹೇಳಕ್ಕಾಗಲ್ಲ, ಅವರೆಲ್ಲ ಈ ವಿಕೃತ ಮನಸ್ಸಿನ ಮುಸಲ್ಮಾನ ಜಿಹಾದಿಗಳು. ಅವರು ನೋಡಿ, ಗಣಪತಿಯ ಹಬ್ಬ ವರ್ಷಕ್ಕೊಂದ್ಸತಿ ನಾವು ಆಚರಣೆ ಮಾಡೋಂಥದ್ದು, ವರ್ಷಕ್ಕೊಂದ್ಸತಿ ಮೆರವಣಿಗೆ ಮಾಡೋಂಥದ್ದು. ಅವರು ವರ್ಷಕ್ಕೆ 1085 ಬಾರಿ 1085 ಬಾರಿ ನಮಗೆ ಇರಿಟೇಟ್ ಮಾಡ್ತಾರೆ. ಆದ್ರೆ ನಾವು ಇಲ್ಲಿವರೆಗೂ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ. ಆದ್ರೆ ನಾವು ವರ್ಷಕ್ಕೆ ಒಂದು ಮೆರವಣಿಗೆ ಆಚರಣೆ ಮಾಡಕ್ಕೆ ಕಲ್ಲುಡೆಯುವಂಥದ್ದು, ಇದೆಲ್ಲ ಈ ಜಿಹಾದಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾಗಮಂಗಲದಲ್ಲಿ ಏನು ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಗಣಪತಿಯ ವಿಗ್ರಹಕ್ಕೆ ಅಲ್ಲಿರುವಂತಹ ಹಿಂದೂ ಕಾರ್ಯಕರ್ತರಿಗೆ, ಗಣಪತಿ ಸಮಿತಿಯವರಿಗೆ ಕಲ್ಲಲ್ಲಿ ಹೊಡೆದಿದ್ದಲ್ದೆ ಅಲ್ಲಿರುವಂತಹ ಟಾರ್ಗೆಟ್ ಮಾಡಿದ್ದಾರೆ. ನೋಡ್ರಿ, 2 ಮುಸಲ್ಮಾನರ ಅಂಗಡಿ, ಅದ್ರನ್ನ ಬೆಂಕಿ ಹಚ್ಚಲ್ಲ. ಒಂದೇ ಒಂದು ಹಿಂದೂ ಅಂಗಡಿ ಇದೆ, ಆ ಅಂಗಡಿನ ಬೆಂಕಿ ಹಚ್ತಾರೆ. ಒಬ್ಬ ಪಾಪ ಬಟ್ಟೆ ವ್ಯಾಪಾರಿ, ಅವ್ನು ಬಡವ, ಅವನೇನೋ ಅವನ ಜೀವನೋಪಾಯಕ್ಕೆ ಒಂದು ಅಂಗಡಿ ಮಾಡ್ಕೊಂಡಿದ್ದಾನೆ. ಆ ಹುಡುಗನೇ ಹೇಳ್ತಾ ಇದ್ದಾನೆ ಏನು ಅಂತ ಅಂದ್ರೆ, ಅಣ್ಣ ಇಲ್ಲಿ ಸುತ್ತ ಇರೋದು ಮುಸಲ್ಮಾನ್ರೆ, ಅವ್ರ ಸೆಂಟ್ರಲ್ ನಾನು ಅಂಗಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರ ನಮ್ಮ ಅಂಗಡಿನೇ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ವಿ. ಈ ತರ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಈ ಮುಸಲ್ಮಾನ ಜಿಹಾದಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಾಗಳಿಗೆ ಒಂದು ಎಚ್ಚರಿಕೆ. ನಾವು ಪ್ರತಿ ಸರಿ ಹೇಳ್ತಾನೆ ಇದೀವಿ, ನಾವ್ ಯಾವಾಗ ತಿರುಗ್ತೀವಿ ಅಂತ ಅಲ್ಲ, ತಿರುಗುವಂತ ಸಮಯ ಬಂದಾಗ್ಬಿಟ್ಟಿದೆ. ಯಾಕೆಂದ್ರೆ ಯೋಚನೆ ಮಾಡ್ಲಿ, ಇವ್ರ ಹಬ್ಬ ಆಚರಣೆಗಳಿಗೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾರೂ ತೊಂದರೆ ಕೊಟ್ಟಿಲ್ಲ. ಹಿಂದೂ ಸಮಾಜದ ಕಟ್ಟ ಕಡೆ ಒಂದು ಮಗು ಸಮೇತ ತೊಂದರೆ ಕೊಡಲ್ಲ. ನಿಮ್ಮಲ್ಲಿ ಮಕ್ಕಳಿಂದ ಹಿಡಿದು ಸಹಾಯ ಮುದುಕನು ತೊಂದರೆ ಕೊಡ್ತಾ ಇದ್ದೀರಾ. ನಾವು ಪಾಕಿಸ್ತಾನದಲ್ಲಿ ಇಲ್ಲ, ನಾವಿರೋದು ಭಾರತದಲ್ಲಿ, ನಾವಿರೋದು ಬಾಂಗ್ಲಾದೇಶದಲ್ಲ, ಭಾರತದಲ್ಲಿ. ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಹಿಂದೂಗಳ ಸಮಸ್ಯೆಗಳಿಗೆ ಮಿಡಿತಾ ಇರುವಂತಹ ಹೃದಯ, ಇಲ್ಲಿರುವಂತಹ ಹಿಂದೂಗಳಿಗೆ ಸಮಸ್ಯೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋರಿಲ್ಲ. ಅದೇ ರೀತಿ ಅದೇ ಮನಸ್ಥಿತಿ ಇಟ್ಕೊಂಡಿರುವಂತಹ ಈ ಗೂಂಡಾಗಳು, ಏನು ಈ ಜಿಹಾದಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಾಗಳು ಭದ್ರಾವತಿ ಗ್ರಾಮಾಂತರ ತಾಲೂಕಿನ ಒಂದು ಗ್ರಾಮ, ಆ ಗ್ರಾಮದಲ್ಲಿರುವಂತಹ ಹಳ್ಳಿ ಅನ್ನೋ ಗ್ರಾಮದಲ್ಲಿ
ಸೃಜನ್ ಗೌಡ ಅಂತೇಳಿ ಅಂತ. ಆ ಹುಡುಗನಿಗೆ ಕೇಳಿ ಅವ್ನಿಗೆ ಏನಂತಂದ್ರೆ ಅವ್ನ ಪಾಡಿಗೆ ತಡಸಾ ತಡಮ್ಘಟ್ಟ ಈಗೇನು ನಿನ್ನೆ ನೀವು ನಾಗಮಂಗಲದಲ್ಲಿ ನೋಡಿದ್ರಿ, ಆ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಸುತ್ತ ಮುಸಲ್ಮಾನ್ರೇ ಇರೋದು. ಇಲ್ಲೂ ಅದೇ ತಡಸಾ ತಡಮ್ಘಟ್ಟದಲ್ಲಿ ಮುಸಲ್ಮಾನ್ರೇ ಪ್ರಾಬಲ್ಯ ಇರೋಂಥದ್ದು. ಆದ್ರೆ ಅವ್ರಿಗೆ ಏನಾದ್ರು ತೊಂದರೆ ಮಾಡಿದೀವ? ನಾವೇನು ಮಾಡಿಲ್ಲ. ಪಾಪ ಈ ಹುಡುಗ ಇವ್ನ ಪಾಡಿಗೆ ಇವನು ಬರ್ತಾ ಇದ್ದಂತ ಹುಡುಗನಿಗೆ ಅಲ್ಲೇನೋ ಹಸು ಅಡ್ಡ ಬಂತು ಅಂತೇಳಿ ಅಂತ ಪಾಪ ಹುಡುಗ ಗಾಡಿ ನಿಲ್ಸಿದಾನೆ ಅಷ್ಟೇ, ಇನ್ನೇನು ಆಗಿಲ್ಲ. ಮತ್ತ ಅವನೇನಾದ್ರು ಯಾವ್ದೇ ಸಂಘಟನೆಯಲ್ಲಿ ಇದ್ನಾ? ಇಲ್ಲ. ಯಾವ್ದೇ ಗಲಾಟೆಯಲ್ಲಿ ಇದ್ನಾ? ಇಲ್ಲ. ಯಾವ್ದೇ ಕೇಸ್ಗಳಿದಾವ? ಇಲ್ಲ. ಏನೂ ಇಲ್ದೇ ಇರೋ ಹುಡುಗನ್ನ, ಅಮಾಯಕನ್ನ ಅಡ್ಡ ಹಾಕಿ ಅವನಿಗೆ ಅಲ್ಲಿ ಹೊಡೆದಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಮತ್ತೂ ಹೊಡೆದಿ. ಈಗ ಯಾರ್ಯಾರಿಗೋ ನೀವು ಏನೆಲ್ಲ ಕೇಸ್ಗಳು ಮಾಡ್ರಿ, ಇದನ್ನ ಕಿಡ್ನಾಪ್ ಕೇಸ್ ಮಾಡ್ರಿ. ಆ ಹುಡುಗ ಕೋಮಾ ಸ್ಟೇಜಿಗೆ ಹೋಗಿದನ್ರಿ. ಯಾರೇ ಉತ್ತರ ಕೊಡೋದು ಅವ್ರ ಫ್ಯಾಮಿಲಿಗೆ? ಅವ್ರ ಫ್ಯಾಮಿಲಿಗೆ ಉತ್ತರ ಕೊಡೋರು ಯಾರು? ನೀವು ಕೊಡ್ತೀರಾ? ನೀವು ಇಲ್ಲಿ ಪೊಲೀಸ್ ಇಲಾಖೆ ಕೇಳಿದ್ರೆ ಇನ್ನು ತನಿಖೆ ಮಾಡ್ತಾ ಇದೀವಿ. ಸಮಯ ನೀವು ತನಿಖೆ ಎಲ್ಲಿವರೆಗೂ ಮಾಡ್ತಿರ್ರಿ? ಆಮೇಲೆ ನಿಮಗೆ ಐಡೆಂಟಿಟಿ ಬೇಕು. ಅವರ ತಂದೆ ತಾಯಿ ಅಕ್ಕಪಕ್ಕ ಒಂದಿಷ್ಟು ಜನ ಹೇಳ್ತಾ ಇದಾರೆ, ನೀವೇ ಹೋಗ್ಬೇಕಲ್ಲ ಸಾಕ್ಷಿ ಸಂಗ್ರಹ ಮಾಡಕ್ಕೆ. ನಾವಲ್ಲ, ನಾವ್ ಮಾಡಿರೋ ಸಾಕ್ಷಿಗಳು ಹೇಳ್ತಾ ಇದೆ. ಅವರು ಟೊಪ್ಪಿ ಹಾಕೋದು ಹಿಂದೂಗಳಲ್ಲ, ಅದು ಸಾಬ್ರೆ ಟೊಪ್ಪಿ ಹಾಕೋದು. ಹಾಗಾಗಿ ಯೋಚನೆ ಮಾಡಿ, ಈ ಹುಡುಗನಿಗೆ ಏನಾದ್ರೂ ಸೂಕ್ತವಾದ ನ್ಯಾಯ ಸಿಗ್ಲಿಲ್ಲ ಅಂತ ಅಂದ್ರೆ ನಾವು ತಡಸಕ್ಕೆ ತಡಮ್ಘಟ್ಟಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಆಮೇಲೆ ಅಲ್ಲಾಗುವಂತ ಮುಂದಿನ ಪರಿಣಾಮವನ್ನ ಸರ್ಕಾರನೂ ಯೋಚನೆ ಮಾಡ್ಬೇಕು, ಇಲ್ಲಿರುವಂತ ಜಿಲ್ಲಾಡಳಿತನೂ ಯೋಚನೆ ಮಾಡ್ಬೇಕಾಗತ್ತೆ. ನಾವೇನೋ ತಡಸಾ ತಡಮ್ಘಟ್ಟಕ್ಕೆ ಹೋದ್ರೆ ಅದು ಬೇರೆ ವ್ಯವಸ್ಥೆಗೆ ಹೋಗುತ್ತೆ. ನಾವು ಅದೇ ಮನಗಂಡು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ನಿಮ್ಗೊಂದು ಆಗ್ರಹ ಮಾಡ್ತಾ ಇದೀವಿ. ಆ ಹುಡುಗನಿಗೆ ನ್ಯಾಯ ಕೊಡಿಸ್ಲೇಬೇಕು. ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿಡೋದಿಲ್ಲ. ಇದು ಇಲ್ಲಿಯ ಪೊಲೀಸ್ ಇಲಾಖೆಗೆ ನಮ್ಮ ಆಗ್ರಹ. ರಾಜೇಶ್ ಗೌಡ, ಬಜರಂಗ ದಳದ ಶಿವಮೊಗ್ಗ ವಿಭಾಗ ಸಂಯೋಜಕ.